ಹಂಪಿ ಉತ್ಸವ ಅಂದ್ರೇನೆ ಅದು ಮೈ ರೋಮಾಂಚನ. ಹಂಪಿ ಉತ್ಸವ ಕಲರ್ಫುಲ್. ಎರಡನೇ ದಿನದ ಆ ಹಂಪಿ ಉತ್ಸವದ ಆ ಗತ ವೈಭವ ಹೇಗಿತ್ತು ಅನ್ನೋದನ್ನ ನೋಡೋಣ. ಎರಡನೇ ದಿನದ ಹಂಪಿ ಉತ್ಸವದಲ್ಲಿ ಮೈನವಿರೇಳಿಸುವ ಗುಂಡೆತ್ತುವ ಸ್ಪರ್ಧೆ, ಕುಸ್ತಿ ಪಂದ್ಯಾವಳಿಯಲ್ಲಿ ಜಗಜಟ್ಟಿಗಳ ಕಾಳಗ, ಆಕರ್ಷಕ ಫಲಪುಷ್ಪ ಪ್ರದರ್ಶನ, ಸಿರಿಧಾನ್ಯಗಳ ಮೇಳ ಆಯೋಜಿಸಲಾಗಿತ್ತು. ಹಂಪಿ ಉತ್ಸವದಲ್ಲಿ ವಿಶೇಷವಾಗಿ ನಡೆದ ಟಗರುಗಳ ಕಾಳಗ, ಈ ಎಲ್ಲ ದೃಶ್ಯಗಳು ಉತ್ಸವದಲ್ಲಿ ಸಾಕ್ಷಿಯಾಗಿತ್ತು. ಹಂಪಿಯ ನಾನಾ ಕಡೆ ನಡೆದ ಪಂದ್ಯಾವಳಿಗಳಿವು. ಹಂಪಿಯಲ್ಲಿ ವಿಶೇಷವಾಗಿ ನಡೆದ ಟಗರು ಪ್ರದರ್ಶನದ ನಾನಾ ತಳಿಗಳು ಜನರ ಗಮನ ಸೆಳೆಯಿತು. ಹಂಪಿ ಉತ್ಸವದ ಅಂಗವಾಗಿ ಆಯೋಜಿಸಿರ್ತಕ್ಕಂಥ ಕುಸ್ತಿ ಅಖಾಡದಲ್ಲಿದ್ದೇನೆ. ಅಂದರೆ ಸತತ 3 ದಿನಗಳಿಂದ ಏನು ಹಂಪಿ ಉತ್ಸವ ನಡೆಯುತ್ತೆ, ಆ ಹಂಪಿ ಉತ್ಸವದ ಹಿನ್ನೆಲೆಯಲ್ಲಿ ವಿವಿಧ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ಹೈಲೈಟ್ಸ್ ಅಂದರೆ ಈ ಬಾರಿ ಮಹಿಳಾ ಕುಸ್ತಿಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ, ಜೊತೆಗೆ ಪುರುಷರ ವಿಭಾಗದ ಕುಸ್ತಿಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕುಸ್ತಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾಕಷ್ಟು ಕ್ರೀಡಾಪಟುಗಳು ಬಂದು ಪಾರ್ಟಿಸಿಪೇಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಹಂಪಿ ಉತ್ಸವದಲ್ಲಿ ಕುಸ್ತಿಯನ್ನು ಆಯೋಜನೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯಾವಳಿ ಈಗ ಮಹಿಳಾ ಕುಸ್ತಿಪಟುಗಳ ಕಾಳಗವನ್ನು ನೀವೀಗ ನೋಡ್ತಾ ಇರ್ತಕ್ಕಂಥದ್ದು. ಇನ್ನು ಜಗಜಟ್ಟಿಗಳ ಕಾಳಗದ ಕುಸ್ತಿಯನ್ನ ಜನರು ನೋಡಿ ಮನಸೋರೆಗೊಂಡ್ರೆ ಗುಂಡೆತ್ತೋ ಸ್ಪರ್ಧೆಯು ಅದ್ಭುತವಾಗಿತ್ತು. ಇನ್ನು ಫಲಪುಷ್ಪ ಪ್ರದರ್ಶನ, ಸಿರಿಧಾನ್ಯಗಳ ಮೇಳ, ವಸ್ತು ಪ್ರದರ್ಶನಗಳನ್ನು ಹಂಪಿ ಉತ್ಸವಕ್ಕೆ ಬಂದ ಜನರು ಕಣ್ತುಂಬಿಕೊಂಡ್ರು. ಇನ್ನು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ನಟ ದರ್ಶನ್ ಹಂಪಿ ಉತ್ಸವದಲ್ಲಿ ಭಾಗಿಯಾಗಿದ್ರು. ವಿಶೇಷವೆಂದರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡು ಹಾಡಿ ಗಮನ ಸೆಳೆದ್ರು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಮೆಟ್ಟಬೇಕು, ಬಂಡಿ ಬಂಡಿ ಉದಿದೆಯೋ ಹುಷಿಯ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಸ್ಥಳೀಯರ ಭಾಗವಹಿಸಿಕೆ ಜಾಸ್ತಿ ಆಗಬೇಕು ಅಂತೇಳಿ ರಾಸುಗಳ ಪ್ರದರ್ಶನ, ಕುರಿ ಪ್ರದರ್ಶನ ಮತ್ತು ನಾಯಿಗಳ ಪ್ರದರ್ಶನ ಮಾಡಿದೆ. ಈ ಭಾಗದಲ್ಲಿ ಎತ್ತುಗಳು ಇನ್ನೂ ಇದೆ. ಆಶ್ಚರ್ಯ ಹೇಳಿದರೆ ನಮ್ಮ ಹಂಪಿ ಭಾಗದಲ್ಲಿ ಇನ್ನೂ ಕಬ್ಬನ್ನು ಬಂಡಿನಲ್ಲಿ ತೊಗೊಂಡೋಗಿ ಗಾಣದಲ್ಲಿ ಹಾಕ್ತಾ ಇದ್ದಾರೆ. ಹಾಗಾಗಿ ಎತ್ತಿನ ಭಾಳ ಚೆನ್ನಾಗಿ ಇಲ್ಲಿ ಎತ್ತನ್ನು ಸಾಕ್ತಾರೆ. ಆ ದೇಶಿ ದೇಶಿ ಎತ್ತುಗಳನ್ನು ಪ್ರೋತ್ಸಾಹ ಮಾಡಲಿಕ್ಕೆ ನಾವು ಎತ್ತುಗಳ ರಾಸು ಪ್ರದರ್ಶನ ಮಾಡಿ ನಿನ್ನೆ ಒಳ್ಳೊಳ್ಳೆ ಎತ್ತುಗಳು ಬಂದಿದ್ದು. ಹಂಪಿ ಉತ್ಸವಕ್ಕೆ ಆಗಮಿಸಿದ್ದ ಜನರು ವಿಜಯ ವಿಠಲ ದೇವಾಲಯ, ಕಲ್ಲಿನ ತೇರು ಸೇರಿದಂತೆ ನಾನಾ ಸ್ಮಾರಕಗಳನ್ನು ಕಣ್ತುಂಬಿಕೊಳ್ಳುವ ಮೂಲಕ ಹಂಪಿ ಉತ್ಸವದಲ್ಲಿ ಭಾಗಿಯಾಗಿದ್ರು. ಇನ್ನು ಹಂಪಿ ಉತ್ಸವದಲ್ಲಿ ಎರಡನೇ ದಿನ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು.